ಕೋಗಿಲೆಯ ಸುಮಧುರ ಗಾಯನಕ್ಕೆ ತಲೆದೂಗದವರೇ ಇಲ್ಲ. ಯುಡಿನಾಮಿಸ್ ಸ್ಕೋಲೋಪೆಸಿಯಸ್ ಎಂಬುದು ಇದರ ವೈಜ್ಞಾನಿಕ ಹೆಸರಾಗಿದೆ. ಸಂಸ್ಕೃತದಲ್ಲಿ ಇದಕ್ಕೆ ಕೋಕಿಲ ಎಂದು ಕರೆಯಲಾಗುತ್ತದೆ. ಕೋಯಲ್ ಎಂಬ ಪದವು ಹಲವಾರು ಭಾಷಾ ರೂಪಾಂತರವಾಗಿದೆ. ಏಷ್ಯಾದ ಕೋಗಿಲೆಯು ದಕ್ಷಿಣ ಏಷ್ಯಾ ರಾಷ್ಟ್ರಗಳಾದ ಭಾರತ, ಬಾಂಗ್ಲಾ, ಶ್ರೀಲಂಕಾ, ಮಾಲ್ಡೀವ್ಸ್, ಪಾಕ್, ದಕ್ಷಿಣ ಚೀನಾಗಳಲ್ಲೂ ವ್ಯಾಪಿಸಿವೆ. ಇದು ಸಣ್ಣ ಕಾಡು ಮತ್ತು ಕೃಷಿ ಭೂಮಿಗಳಿರುವಲ್ಲಿ ವಾಸ ಮಾಡುತ್ತದೆ. ಇದೊಂದು ಮಿಶ್ರಹಾರಿಯಾಗಿದ್ದು ಹಣ್ಣು, ಬೀಜ, ಹುಳು, ಹುಪ್ಪಟೆ, ಇತರೆ ಪಕ್ಷಿಯ ಮೊಟ್ಟೆ, ಮರಿಗಳನ್ನು ತಿಂದು ಬದುಕುತ್ತದೆ. ಕೋಗಿಲೆಗಳು ಭಾರತದಲ್ಲಿ ಶ್ರೀಗಂಧ ಮರದ ಹಣ್ಣುಗಳನ್ನು ತಿನ್ನುವ ಮೂಲಕ ಶ್ರೀಗಂಧದ ಪ್ರಸರಣದಲ್ಲಿ ಪ್ರಮುಖ ಪಾತ್ರ ವಹಿಸಿವೆ. ದೈಹಿಕ ಗೋಚರತೆ: ಇವು 39ರಿಂದ 46 ಸೆಂಟಿಮೀಟರ್ ಉದ್ದ, 190ರಿಂದ 327 ಗ್ರಾಂ ತೂಕ ಹೊಂದಿರುತ್ತವೆ. ಇವು ಲೈಂಗಿಕ ದ್ವಿರೂಪತೆಯನ್ನು ಹೊಂದಿರುತ್ತವೆ. ಎಂದರೆ ಗಂಡು ಹೊಳೆಯುವ ಕಪ್ಪು ಮೈಬಣ್ಣ ಹೊಂದಿದ್ದು ಕೆಂಪನೆಯ ಕಣ್ಣು, ತೆಳು ಹಸಿರು ಬೂದು ಮಿಶ್ರಿತ ಕೊಕ್ಕು, ಬೂದು ಬಣ್ಣದ ಕಾಲುಗಳನ್ನು ಹೊಂದಿರುತ್ತದೆ. ಆದರೆ ಹೆಣ್ಣು ಕಂದು ಬಣ್ಣದ ಮೇಲೆ ಬಿಳಿಯ ಚುಕ್ಕೆಗಳನ್ನು ಹೊಂದಿದ್ದು ಕೆಂಪು ಐರಿಸನ್ನು ಹೊಂದಿರುತ್ತದೆ. ಸಂತಾನೋತ್ಪತ್ತಿ ಪ್ರಕ್ರಿಯೆ: ಬಹುಶಃ ಕೋಗಿಲೆಯ ಮರಿಗಳು ಹೇಗೆ ಬೆಳೆಯುತ್ತವೆ? ಕಾಗೆಗೂಡಿನಲ್ಲಿ ಕೋಗಿಲೆ ಮೊಟ್ಟೆ ಇಡುತ್ತದೆ ಎಂಬುದು ನಿಮಗೆಲ್ಲ ತಿಳಿದ ಸಂಗತಿಯೇ. ಈ ವಿಚಾರದ ಬಗ್ಗೆ ಸವಿವರವಾಗಿ ತಿಳಿಯೋಣ ಬನ್ನಿ. ಭಾರತದಲ್ಲಿ ಮಾರ್ಚ್ನಿಂದ ಆಗಸ್ಟ್ ಕೋಗಿಲೆಗಳ ಬ್ರೀಡಿಂಗ್ ಸೀಸನ್ ಆಗಿದೆ. ವಸಂತ ಕಾಲದಲ್ಲಿ ಕುಹು ಕುಹು ಎಂದು ಸುಶ್ರಾವ್ಯವಾಗಿ ಆಡುವುದು ಗಂಡು ಕೋಗಿಲೆ. ಅವುಗಳು ಹೆಣ್ಣನ್ನು ಸೆಳೆಯಲು ಈ ರೀತಿಯಾಗಿ ಕೂಗುತ್ತವೆ. ಮಿಲನದ ನಂತರ ಮೊಟ್ಟೆ ಇಡುವ ಪ್ರಸಂಗ ಬಂದಾಗ ಹೆಣ್ಣು ಕೋಗಿಲೆ ಬೇರೆ ಪಕ್ಷಿಯ ಗೂಡನ್ನು ಹುಡುಕಲು ಆರಂಭಿಸುತ್ತದೆ. ಭಾರತದಲ್ಲಿ ಸಾಮಾನ್ಯವಾಗಿ ಕಾಗೆಯ ಗೂಡಿನಲ್ಲಿ ಮೊಟ್ಟೆ ಇಡುತ್ತವೆ. ಇವುಗಳು ಕಾಗೆ ಮಾತ್ರವಲ್ಲದೆ ಇತರೆ ಪಕ್ಷಿಗಳ ಗೂಡಿನಲ್ಲೂ ಮೊಟ್ಟೆ ಇಡುತ್ತವೆ. ವಿವಿಧ ದೇಶಗಳಲ್ಲಿ ವಿವಿಧ ತೆರನಾದ ಪಕ್ಷಿಗಳ ಗೂಡಿನಲ್ಲಿ ಮೊಟ್ಟೆ ಇಟ್ಟ ಬಗ್ಗೆ ವರದಿಯಾಗಿದೆ. ಹೆಣ್ಣು ಕೋಗಿಲೆಗಳು ಮೊಟ್ಟೆ ಇಡಲು ಎಂದಿಗೂ ಖಾಲಿ ಗೂಡನ್ನು ಆಯ್ದುಕೊಳ್ಳುವುದಿಲ್ಲ. ಬದಲಾಗಿ ಅದಾಗಲೇ ಮೊಟ್ಟೆ ಇಟ್ಟ ಗೂಡುಗಳಲ್ಲಿ ತಮ್ಮ ಮೊಟ್ಟೆ ಇಡುತ್ತವೆ. ಮೊಟ್ಟೆ ಇಟ್ಟ ಪಕ್ಷಿಗಳು ಕಾವು ಕೊಡದೆ ಆಹಾರಕ್ಕಾಗಿ ಹೊರಬಂದ ವೇಳೆ ಹೆಣ್ಣು ಕೋಗಿಲೆ ಮುಂಚಿದ್ದ ಪಕ್ಷಿಯ ಒಂದೆರಡು ಮೊಟ್ಟೆಗಳನ್ನು ಆಚೆ ತಳ್ಳಿ ಅಲ್ಲಿ ತನ್ನ ಒಂದೆರಡು ಮೊಟ್ಟೆಗಳನ್ನು ಇಡುತ್ತದೆ. ಕೋಗಿಲೆಗಳು ಕಾಗೆಗೂಡಿನಲ್ಲಿ ಮೊಟ್ಟೆ ಇಡುವ ವೇಳೆ ಗಂಡು ಕೋಗಿಲೆ ಕಾಗೆಯ ಗೂಡಿನ ಬಳಿ ಹೋಗುತ್ತದೆ. ಆ ವೇಳೆ ಕಾಗೆಯು ಗಂಡು ಕೋಗಿಲೆಯನ್ನು ಅಟ್ಟಿಸಿಕೊಂಡು ಹೋದಾಗ ಗಂಡು ಕೋಗಿಲೆ ಬಹುದೂರದವರೆಗೂ ಹಾರಿ ಹೋಗುತ್ತದೆ. ಈ ವೇಳೆ ಮರೆಯಲ್ಲಿ ಅಡಗಿ ಕುಳಿತಿದ್ದ ಹೆಣ್ಣು ಕೋಗಿಲೆ ಗೂಡಿನಲ್ಲಿ ತನ್ನ ಮೊಟ್ಟೆಗಳನ್ನು ಇಟ್ಟು ಹಾರಿಬಿಡುತ್ತದೆ. ಕೋಗಿಲೆಗಳು ಕೇವಲ ಒಂದೇ ಗೂಡಿನಲ್ಲಿ ಮೊಟ್ಟೆ ಇಡದೆ ಒಂದು ಗೂಡಿಗೆ 1 ಅಥವಾ 2ರಂತೆ ಒಂದು ಬಾರಿಗೆ 7ರಿಂದ 11 ಮೊಟ್ಟೆ ಇಡುತ್ತವೆ. ಈ ಮೊಟ್ಟೆಗಳು 12ರಿಂದ 14 ದಿನಕ್ಕೆ ಮರಿಯಾಗುತ್ತವೆ. ಇವು ಆತಿಥೇಯ ಪಕ್ಷಿಯ ಮೊಟ್ಟೆಗಳಿಗಿಂತ ತ್ವರಿತವಾಗಿ ಮರಿಯಾಗಿ ಅವುಗಳಿಂದ ಗುಟುಕು ಪಡೆದು ಬಲಿಷ್ಠವಾಗಿ ಬೆಳೆಯುತ್ತವೆ. ಕೆಲವೇಳೆ ಆತಿಥೇಯ ಪಕ್ಷಿಗೆ ಇದು ತನ್ನ ಮರಿಯಲ್ಲ ಎಂದು ತಿಳಿದಾಗ ಅವು ಕೋಗಿಲೆಯ ಮರಿಗಳ ಮೇಲೆ ದಾಳಿ ಮಾಡಬಹುದು. ಇಲ್ಲದಿದ್ದರೆ ಅವು 20ರಿಂದ 28 ದಿನಕ್ಕೆ ರೆಕ್ಕೆ ಬಲಿತು ಗೂಡು ತೊರೆದು ಹಾರಿ ಹೋಗುತ್ತವೆ. ಈ ರೀತಿ ಗೂಡಿನ ಪರಾವಲಂಬಿ ಅಂದರೆ ಬ್ರೂಡ್ ಪ್ಯಾರಾಸೈಟ್ ಗುಣ ಹೊಂದಿದ ಕೋಗಿಲೆಗಳಿಗೆ ವೇದಗಳಲ್ಲಿ ಅನ್ಯವಾಪ ಎಂದು ಉಲ್ಲೇಖಿಸಲಾಗಿದೆ. ಇದರರ್ಥ ಇತರರಿಂದ ಬೆಳೆದದ್ದು ಎಂದಾಗಿದೆ. ಇದು ಬ್ರೂಡ್ ಪ್ಯಾರಾಸೈಟ್ ಕುರಿತಂತೆ ಮೊದಲ ಲಿಖಿತ ಉಲ್ಲೇಖ ಎಂದು ಹೇಳಬಹುದು. ಭಾರತೀಯರು ಸಾವಿರಾರು ವರ್ಷಗಳ ಹಿಂದೆಯೇ ಕೋಗಿಲೆಯ ವರ್ತನೆಯ ಬಗ್ಗೆ ಅರಿತಿದ್ದರು ಎಂದರೆ ಅವರ ಜಾಣ್ಮೆಯನ್ನು ಮೆಚ್ಚಲೇಬೇಕು. ಕೋಗಿಲೆಯ ಗಾಯನದಿಂದಾಗಿ ಭಾರತ ಮತ್ತು ನೇಪಾಳದ ಹಲವಾರು ಸಾಹಿತ್ಯ ಪ್ರಕಾರಗಳಲ್ಲಿ ಇವುಗಳ ಉಲ್ಲೇಖ ಕಾಣಬಹುದು. ಕೋಗಿಲೆಗಳನ್ನು ಹಿಂದೆ ಪಂಜರ ಪಕ್ಷಿಯನ್ನಾಗಿ ಸಾಕಿ ಅನ್ನವನ್ನು ತಿನ್ನಿಸುತ್ತಿದ್ದ ಬಗ್ಗೆ ಉಲ್ಲೇಖವಿದೆ. ಇದು ಸೆರೆಯಲ್ಲಿ 14 ವರ್ಷದವರೆಗೂ ಬದುಕಬಲ್ಲದು.